ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರ್ಥ ಅವರೇ, ಹೊರಗೆಲ್ಲೂ ಹೋಗಿಲ್ವಾ? ಅದು ಅದಕ್ಕೆ ಎಲ್ಲೂ ಹೋಗಬೇಕು ಅಂತ ಅನಿಸ್ಲಿಲ್ಲ, ಸೊ ಹಾಗಾಗಿ ಹೋಗಲಿಲ್ಲ. ಯಾಕೆ, ಮೈ ಹುಷಾರಿಲ್ವಾ? ಹಾಗೇನಿಲ್ಲ ಅದಕ್ಕೆ, ನಾನು ಆರಾಮಾಗಿದ್ದೀನಿ. ನೀವು ಆರಾಮಾಗಿಲ್ಲ, ನಿಮ್ಮ ನೋಡಿದ್ರೇನೆ ಗೊತ್ತಾಗ್ತಿದೆ. ನೀವು ಯಾವುದೋ ಒದ್ದಾಟದಲ್ಲಿ ಸಿಕ್ಕಾಕೊಂಡಿರೋ ಥರ ಇದ್ದೀರಾ. ಅದೇನು ಅಂತ ಹೇಳ್ಕೊಳ್ಳಿ, ಮನ್ಸು ಹಗ್ರ ಆಗುತ್ತೆ. ಅದು ಅದಕ್ಕೆ ನೀವು ಹೇಳಿದ್ರಿ ಅಂತ ನಾನು ಅಪೇಕ್ಷೆನ ಮೀಟ್ ಮಾಡೋಕ್ಕೆ ಹೋಗಲಿಲ್ಲ. ಇಷ್ಟು ದಿನ ಅವಾಯ್ಡ್ ಮಾಡ್ತಾನೆ ಬಂದಿದ್ದೀನಿ. ಸೊ ಇವಾಗ ನಾನು ಅವ್ರನ್ನ ಅವಾಯ್ಡ್ ಮಾಡ್ತಾಯಿದ್ದೀನಿ ಅಂತ ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ, ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನ್ನ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತೊಗೊಂಡ್ರ ನೀವು? ಅದಕ್ಕೆ ಏನು ಹೀಗೆ ಕೇಳ್ತಾ ಇದ್ದೀರಾ? ನೀವೇ ಹೇಳಿದ್ರಲ್ಲ, ಮ್ಯಾಟ್ರು ತುಂಬಾ ಸೀರಿಯಸ್ ಇದೆ, ಜವಾಬ್ದಾರಿಯಿಂದ ಇರಬೇಕು ಅಂತ. ನೀವು ಇಷ್ಟು ಹೇಳಿದ್ಮೇಲೂ ನಾನು ಹೇಗೆ ಕ್ಯಾಶುವಲ್ ಆಗಿ ತಗೊಳಕ್ಕಾಗತ್ತೆ? ಪಾರ್ಥ, ನಾನು ಏನೇ ಹೇಳಿದ್ರು ಅದ್ರ ಹಿಂದೆ ಒಂದು ರೀಸನ್ ಇರುತ್ತೆ. ಆ ರೀಸನ್ ನಿಮಗೆ ಒಳ್ಳೇದಕ್ಕೆ ಇರುತ್ತೆ. ನಾನು ಹೇಳಿದ ಮಾತನ್ನಷ್ಟೇ ತಗೋಬೇಡಿ, ಅದರ ಹಿಂದೆ ಇರೋ ಉದ್ದೇಶನೂ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಿಮ್ಮನ್ನ ಕಟ್ ಹಾಕಬೇಕು ಅಥವಾ ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು, ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅನ್ನೋ ಉದ್ದೇಶ ನಂದಲ್ಲ. ಪ್ರೀತಿ ಮಾಡಿ, ಪ್ರೀತಿ ಮಾಡೋದು ಖಂಡಿತ ತಪ್ಪಲ್ಲ, ಆದರೆ ಯಾವುದು ಅತಿ ಆಗಬಾರ್ದಲ್ವಾ? ಎಲ್ರಿಗೂ ಅವ್ರಿಗೆ ಬೇಕಾದಾಗಿರೋದಕ್ಕೆ ತಮ್ಮನ್ನು ತಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಫ್ರೀಡಮ್ ಇದೆ, ಆದರೆ ಆ ಫ್ರೀಡಮು ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗಬಾರ್ದು. ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಲ್ಲ, ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅರ್ಥ ಆಯ್ತು ಅದಕ್ಕೆ. ಪಾರ್ಥ, ನಿಮ್ಮಿಬ್ಬರ ಪ್ರೀತಿಗೆ ನನ್ನ ಸಪೋರ್ಟ್ ಇದೆ, ಆದರೆ ಕಂಡೀಷನ್ಸ್ ಅಪ್ಲೈ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಇದೇ ಥರ ನಿಮ್ಮ ಗೈಡೆನ್ಸು ಬ್ಲೆಸ್ಸಿಂಗ್ ನನ್ನ ಮೇಲೆ ಯಾವಾಗಲೂ ಇರ್ಬೇಕು. ಅದಕ್ಕೆ ಥ್ಯಾಂಕ್ ಯು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್, ಸಿ ಯು. ಅರೆ ಆನಂದ್ ಅವರೇ, ಯಾವಾಗ ಬಂದ್ರಿ? ಈಗ ಬಂದೆ. ಅದಕ್ಕೆ ಏನು ಮಾಡ್ತೀನಿ ಗೆಳೆಯ? ಅವ್ರ ಅತ್ತೆ ಹತ್ರ ಮಾತಾಡ್ತಿದ್ದಾರೆ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ಕಾಫಿ ತರ್ತೀನಿ. ಅದಕ್ಕೆ ಒಂದು ನಿಮಿಷ, ನಿಮ್ಮ ಹತ್ರನೂ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ. ಅದಕ್ಕೆ ನೀವು ಆ ಒಡವೆ ವಿಷಯನ ಗೆಳೆಯನ್ಗೆ ಹೇಳೋದು ಒಳ್ಳೇದು ಅನ್ನಿಸ್ತಾ ಇದೆ. ಈಗ ಹೋಗಿ ಆ ವಿಷಯನ ಅವ್ರ ಹತ್ರ ಹೇಗೆ ಹೇಳಿ? ಹಾಗೆ ಹೇಳಿದ್ರೆ ತಪ್ಪಾಗುತ್ತಲ್ವಾ? ಇಲ್ಲ, ಅದಕ್ಕೆ ನೀವು ಹೇಳಲಿಲ್ಲ ಅಂದರೆ ತಪ್ಪಾಗುತ್ತೆ. ನಿಮ್ಮನ್ನ ಗೆಳೆಯ ತುಂಬ ನಂಬ್ತಾನೆ. ಬಹುಶಃ ನಿಮ್ಮಷ್ಟು ಬೇರೆ ಯಾರನ್ನೂ ನಂಬಲ್ಲ ಅವನು. ಒಂದು ವೇಳೆ ಈ ವಿಷಯನ ನೀವು ಹೇಳೋಕ್ಕೆ ಮುಂಚೆ ಬೇರೆ ಯಾರಾದರೂ ಹೇಳಿಬಿಟ್ರೆ ಎಡವಟ್ಟಾಗ್ಬಿಡುತ್ತಾ, ಬೇಜಾರು ಮಾಡ್ಕೊಂಡ್ಬಿಡ್ತಾನ, ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡತ್ತಾ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಅದಕ್ಕೆ ಇಲ್ಲ ಆನಂದ್ ಅವರೇ, ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ನಮ್ಮಿಬ್ಬರ ಮಧ್ಯದಲ್ಲಿ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ. ಹಂಗಂತೀರಾ? ಮತ್ತೆ ಹೇಳ್ಬಿಡಿ. ಹೇಳ್ತೀನಿ, ಆದರೆ ಸರಿಯಾದ ಸಮಯ ನೋಡ್ಬಿಟ್ಟು ಹೇಳ್ತೀನಿ. ಆಯಿತು, ಒಟ್ಟು ನಿಮ್ಮಿಬ್ಬರಿಗೂ ಏನೂ ತೊಂದರೆ ಆಗಲಿಲ್ಲ ಅಂದರೆ ಸರಿ. ಸರಿ, ನಾನು ಕಾಫಿ ತರ್ತೀನಿ. ಆಯ್ತು. ಅದಕ್ಕೆ ಗೆಳೆಯ ನಾವು ಮಾತಾಡಿದ್ದೇನಾದರೂ ಕೇಳಿಸ್ಕೊಂಬಿಟ್ನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.